ಒಂದೆಡೆ ನಾಡಿನೆಲ್ಲೆಡೆ ಪ್ರಜಾಪ್ರಭುತ್ವ ದಿನದ ಮಾನವ ಸರಪಳಿ, ಇನ್ನೊಂದೆಡೆ ಬೇಲೂರಿನ ಬಿಕ್ಕೋಡಿನಲ್ಲಿ ಕಾಡಾನೆಗಳ ಸರಪಳಿ. ನಿಮಗೆ ಆಶ್ಚರ್ಯವಾದರೂ ಇದು ಸತ್ಯ. ಸರ್ಕಾರದ ಆದೇಶದಂತೆ ಪ್ರಜಾಪ್ರಭುತ್ವವನ್ನು ಬಲಪಡಿಸಿ ಅದರ ಮೌಲ್ಯ ಹಾಗೂ ತತ್ವಗಳನ್ನು ಎತ್ತಿ ಹಿಡಿಯಲು ನಾಡಿನೆಲ್ಲೆಡೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಬೀದರ್ನಿಂದ ಚಾಮರಾಜನಗರದವರೆಗೆ ಅಂದಾಜು 2500 ಕಿಲೋಮೀಟರ್ ಉದ್ದದ ಬೃಹತ್ ಮಾನವ ಸರಪಳಿ ನಿರ್ಮಿಸುವ ನಿಟ್ಟಿನಲ್ಲಿ ಶಾಲಾ ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು, ನೌಕರರು, ಸಾರ್ವಜನಿಕರು ಸೇರಿದಂತೆ ಇನ್ನಿತರರು ಸುಮಾರು 25 ಲಕ್ಷ ಜನರು ಭಾಗಿಯಾಗುವ ಮೂಲಕ ಬೃಹತ್ ಮಾನವ ಸರಪಳಿ ನಿರ್ಮಿಸಿರುವುದು ಒಂದೆಡೆ ಆದರೆ, ಇನ್ನೊಂದೆಡೆ ಬೇಲೂರು ತಾಲೂಕಿನ ಬಿಕ್ಕೋಡು ಬಳಿ 2 ಗುಂಪಿನ ಸುಮಾರು 30ಕ್ಕೂ ಹೆಚ್ಚಿನ ಕಾಡಾನೆಗಳ ಹಿಂಡು ಒಂದರ ಹಿಂದೆ ಒಂದು ಸರಪಳಿಯ ಕೊಂಡಿಯಂತೆ ಕಾಣಿಸಿಕೊಂಡಿದ್ದು, ಮಾನವ ಸರಪಳಿಯಂತೆಯೇ ಕಾಡಾನೆಗಳು ಸಹ ತಮ್ಮ ಆನೆಗಳ ಸರಪಳಿಯನ್ನ ನಿರ್ಮಿಸಿಕೊಂಡು ತನ್ನ ಹಕ್ಕುಗಳನ್ನು ಉಳಿಸಿಕೊಳ್ಳುವುದಕ್ಕೆ ಜೊತೆಗೆ ತನ್ನ ಅಸ್ತಿತ್ವವನ್ನು ರಕ್ಷಿಸಿಕೊಳ್ಳಲು ಹೋರಾಡುತ್ತಿರುವ ರೀತಿ ಭಾಸವಾಗುವ ಹಾಗೆ ಕಾಡಾನೆಗಳ ಹಿಂಡು ಹೊರಟಿದ್ದವು. ಕಾಕತಾಳೀಯವೋ ಅಥವಾ ಪ್ರಕೃತಿ ತಮಗೆ ಕೊಡುತ್ತಿರುವ ಮುನ್ನೆಚ್ಚರಿಕೆಯೋ ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಮಾನವ ಮತ್ತು ಕಾಡಾನೆಗಳ ನಡುವೆ ನಡೆಯುತ್ತಿರುವ ಸಂಘರ್ಷಣದಲ್ಲಿ ಬೆಳೆದ ಬೆಳೆಯನ್ನ ರಕ್ಷಿಸಿಕೊಳ್ಳಲಾಗದೆ ಒದ್ದಾಡುತ್ತಿರುವ ರೈತರು ಒಂದೆಡೆಯಾದರೆ, ಇನ್ನೊಂದು ಕಡೆ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯನ್ನ ಕಡಿದು ಕಾಡನ್ನ ನಾಶ ಮಾಡುತ್ತಿರುವ ಪಾಪಿ ಮನುಜರ ನಡುವೆ ತನ್ನ ಅಸ್ತಿತ್ವದ ಜೊತೆಗೆ ತನ್ನ ಹಕ್ಕನ್ನ ಬೇಡಿ ವನ್ಯಜೀವಿಗಳು ಸರಪಳಿಯನ್ನ ನಿರ್ಮಿಸಿಕೊಂಡು ತೋರುತ್ತಿವೆಯೋ ಎನ್ನುವುದು ಜಿಜ್ಞಾಸೆಯಾಗಿದೆ. ಆ ಕಡೆಯಿಂದ ರೋಡಲ್ಲಿ ಯಾರ ಬದಿರ ಬರಬೇಡ, ನೀವು ಓರಿ ಹಿಂದಕ್ಕೆ ಬಂದು ಇಲ್ಲ ಬಂದ ಹೋಗ್ರಿ ಇಲ್ಲಿ ದಾಡ್ತಾ ಇಲ್ಲಿ ಹೋಗ್ರಿ.